ಬಾಸು ಗೌರಿ ಹತ್ರ ಕೊಡ್ತೀಯ? ನೀನೇ ದೊಡ್ಡ ಫೂಲು, ನನ್ನನ್ನ ಹೋಗಿ ಗೌರಿಯವ್ರ ಮುಂದೆ ಫುಲ್ ಮಾಡ್ತೀಯ? ಬಾಸು ಸುಮ್ಮನೆ ಬಾಸು, ನೀವೇನ್ ಬಾಸು ಸಿಕ್ಕಿದೆ ಚಾನ್ಸ್ ಅನ್ಕೊಂಡು ಈ ಒಳ್ಕಲ್ಲಲ್ಲಿ ಕಾಯಕೊಂಡು ರುಬ್ತಾರಲ್ಲ ಹಂಗ್ ರುಬ್ತಾ ಇದೀರ. ನನ್ನ ಕೈ ಪೇನ್ ಆಗ್ತಿದೆ. ಆಗ್ಲಿ ನನ್ನ ಮಗನೇ, ಪಾಪದವನ್ ಕೊಡ, ನಾನು ಪಾಪದವನು. ಬಸು ಸುಮ್ಮನೆ ಬಸು, ನೀವ್ ಯಾವ ಸೀಮೆ ಪಾಪದವ್ರು ಬಸು? ಅಲ್ಲ, ನಿಮ್ಮನ್ನು ನೋಡಿದ್ರೆ ಪಾಪದವ್ರ ತರ ಕಾಣ್ತಾ ಇದ್ದೀರಾ. ಬಸು ನೀವೇ ತಾನೇ ಗೌರಿಗೆ ಹೇಳ್ಬೇಕು ಅಂತ ಕುಣಿತಾ ಇದ್ರಿ, ಅಲ್ಲಿ ನೋಡಿದ್ರೆ ಹಂಗ ಮಾಡೋದು? ನೀನ್ ಅಲ್ಲಂಗ್ ಮಾಡಿದಿಕ್ಕೆ ನಾನು ಇಲ್ಲಿ ಹಿಂಗ್ ಮಾಡ್ತಿರೋದು. ನೀನ್ ಯಾವ ಹೆಲ್ಪ್ ಮಾಡ್ಬೇಕಾಗಿಲ್ಲ, ನೀನ್ ಸ್ವಲ್ಪ ಸುಮ್ಮನಿದ್ರೆ ನನಗೆ ಅದೇ ನೆಮ್ಮದಿ. ನನ್ ಮಗನೇ, ಟೈಮ್ ನೋಡ್ಕೊಂಡು ಬಂದು ಬತ್ತಿ ಇಡ್ತೀಯ. ನೀನ್ ಹೆಲ್ಪ್ ಏನೂ ಬೇಕಾಗಿಲ್ಲಪ್ಪ, ಎಲ್ಲ ನಾನೇ ನೋಡ್ಕೋತೀನಿ. ನಾ ಶತ್ರುಗಳನ್ನ ಬೇಕಾದ್ರೆ ನಂಬ್ತೀನಿ ಕಣೋ. ಅರೆ ನೀ ಇದೆಯಲ್ಲ ಬಗಲ್ಕ ದುಶ್ಮನು, ನಿನ್ನನ್ನು ಮಾತ್ರ ನಂಬಲ್ಲ ಕಣ. ನಾನು ಇವತ್ತು ಮಾಡ್ತೀನಿ ಕಣ ನಿನ್ಗೆ. ದಯವಿಟ್ಟು ಸುಮ್ಮನೆ ಇರಿ ಬಾಸು, ನನ್ನ ಮಾತನ್ನ ಸ್ವಲ್ಪ ಕೇಳಿ ಬಾಸು. ಅಲ್ಲ ಬಾಸು ನೋಡಿ, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಕೋಬೇಡಿ. ಅಲ್ಲ, ನಿಮ್ಮಮ್ಮ ನನ್ನ ಜೊತೆ ಈ ಡ್ರೈವರ್ ಜೊತೆ ನೀವು ಸುತ್ತಾಡೋದನ್ನ ನೋಡ್ಬಿಟ್ರೆ ಕ್ಯಾಕರ್ಸ್ಕೊಂಡು ಹೋಗಿದ್ದಾರೆ. ಅಂಥದ್ರಲ್ಲಿ ನೀವು ಆ ಸಾಮಾನ್ಯ ಮನೆ ಕೆಲಸದವ್ರ ಜೊತೆ ವೇಟ್ ಆಡ್ತಿರೋದನ್ನ ನೋಡ್ಬಿಟ್ರೆ ನಿಮ್ಮಮ್ಮ ಸೆಂಟ್ರಲ್ಲೇ ಯಾವ್ದೋ ಸಾಂಗ್ನ ಪ್ಲೇ ಮಾಡ್ಬಿಡ್ತಾರೆ. ಬಿಡು, ದೊಡ್ಡ ಯಜಮಾನ್ರ ನೋಡಿ ಬಾಸು, ಅಂಕಿತ್ ಜೊತೆ ಮದುವೆನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ. ಹಾಗಲ್ವೋ, ಅವನು ಇಷ್ಟಪಡ್ತಿರೋದು ಗೌತಮಿನ. ಆಲ್ರೆಡಿ ಅಲ್ಲಿ ಕನೆಕ್ಟ್ ಆಗಿದ್ದಾನೆ, ಇಲ್ಲಿ ಎಂಗೇಜ್ ಆಗಿದ್ದಾನೆ ಅಷ್ಟೇ. ಓ ಹಂಗ. ಅದ್ ಬಿಟ್ಟಾಕಿ, ನಮ್ಮ ಗೌರಿ ನಂಬರ್ ತರ ಆ ಹುಡುಗಿ ನಂಬರು ಲೋಕಲ್ ಏನಲ್ವಲ್ಲ. ಅಭಿಸ್ ಅವರು ಲವ್ ಮಾಡಿದ್ರು, ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿನ ಲವ್ ಮಾಡಿದರೆ. ಬಿರಿಯಾನಿನ ರೋಡ್ ಸೈಡ್ ಅಲ್ಲಿ ತಿಂದ್ರು ಬಿರಿಯಾನಿನೇ, 5 ಸ್ಟಾರ್ ಹೋಟ್ಲಲ್ಲಿ ತಿಂದ್ರು ಬಿರಿಯಾನಿನೇ. ಆದ್ರೆ ನಾವು ಎಲ್ಲಿ ತಿಂತಾ ಇದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನೀವು ಇಂಥ ಮ್ಯಾಟ್ರಲ್ಲಾದ್ರೂ ಸ್ವಲ್ಪ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಿ, ಇದು ನನ್ನ ಕಳಕಳಿಯ ಪ್ರಾರ್ಥನೆ. ಸ್ವಲ್ಪ ನನ್ನ ಮಾತು ಕೇಳಿಸ್ಕೋತೀಯಾ? ನನ್ನ ಮಗನೇ, ಅಣ್ಣ ಯಾವ ಸ್ಟ್ಯಾಂಡರ್ಡ್ ಗಿಂಡರ್ಡ್ ನೋಡಿ ಲವ್ ಮಾಡ್ತಿಲ್ಲ. ಅವನು ಟ್ರೂ ಆಗಿ ಲವ್ ಮಾಡ್ತಿದ್ದಾನೆ. ಅವನು ಯಾವುದೇ ರೀತಿ ಪ್ಲ್ಯಾಂಡ್ ಆಗಿ ಲವ್ ಮಾಡ್ತಿಲ್ಲ. ಅದಕ್ಕೆ ಹೇಳೋದು, ಲವ್ಗೆ ರಿಲಿಜನ್ ಆಗಲಿ ಸೀಸನ್ ಆಗಲಿ ಇಂಪಾರ್ಟೆಂಟ್ ಅಲ್ಲ. ಲವ್ ಆಗೋದಕ್ಕೆ ಯಾವ ಮ್ಯಾಜಿಕ್ ಆಗಲಿ ಲಾಜಿಕ್ ಆಗಲಿ ಇರೋದಿಲ್ಲ, ರಪ್ ಅಂತ ಆಗ್ಬಿಡುತ್ತೆ. ಈ ಲವ್ಗೆ ಬೀಳೋ ಟೈಮಲ್ಲಿ ಬ್ರೈನ್ ವರ್ಕ್ ಆಗಲ್ಲ, ಹಾರ್ಟ್ ಅಷ್ಟೇ ವರ್ಕ್ ಆಗೋದು. ಯಾಕಂದ್ರೆ ಹಾರ್ಟಿಂದ ಬರೋದೆಲ್ಲ ಪ್ಯೂರ್ ಆಗಿರುತ್ತೆ. ಅಣ್ಣಂಗೂ ಹಾಗೇನೆ ಟ್ರೂ ಆಗಿ ಲವ್ ಆಗಿರೋದು. ಹಂಗ್ ಬರ್ತಾ ಇದ್ದೀರಾ? ಅದ್ ಬಿಟ್ಟಾಕಿ, ಯಾವುದೇ ಫೈಲು ಪಾಸ್ ಆಗ್ಬೇಕು ಅಂತಂದ್ರೆ ದೊಡ್ಡ ಮೇಡಮ್ ಅವ್ರ ಕಡೆಯಿಂದ ಒಂದು ಸೈನ್ ಬೀಳಲೇಬೇಕಲ್ಲ. ಅದಕ್ಕೇನ್ ಮಾಡ್ತೀರಾ? ಗೌತಮಿ ಅವ್ರನ್ನ ಒಂದು ಲೆವೆಲ್ಗೆ ಓಕೆ ಮಾಡ್ಕೊಂಡಿದ್ದಾರೆ, ಇಷ್ಟ ಆಗಿಲ್ಲ. ಆದ್ರೂ ಕೂಡ ಮೇಡಮ್ ಅವರು ಎಡಗಣ್ಣಲ್ಲೂ ಕೂಡ ನೋಡಲ್ಲ. ಅಂತದ್ರಲ್ಲಿ ಅವರು ಇವತ್ತಿನ ದಿನ ಗೌತಮಿ ಅವ್ರನ್ನ ಮನೆಗೆ ಕರ್ಸ್ಕೊಂಡಿದ್ದಾರೆ. ತಮ್ಮ ಸರಿ ಸಮಾನವಾಗಿ ಟ್ರೀಟ್ ಕೂಡ ಮಾಡ್ತಾ ಇದಾರೆ. ಗೌರಿನ ಮೇಡಮ್ ಅವರು ಆ ರೀತಿ ಮಾಡ್ತಾರ ವಾಸು? ನೀವು ಆ ತರ ಇಮ್ಯಾಜಿನೇಷನ್ ಇಟ್ಕೊಂಡಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ. ಏನಂತ ಇನ್ನೊಂದ್ಸಲ ಹೇಳು. ಗೌತಮಿ ಅವರು ಮತ್ತೆ ಮನೆಗೆ ಬಂದಿದ್ದಾರ? ಅಭಿ, ಅದು ಏನಂತ ಕ್ಲಿಯರ್ ಮಾಡು. ನೀನ್ ಸುಮ್ಮನಿದ್ರೆ ಇರೋ ಡೌಟ್ ಇನ್ನೂ ಜಾಸ್ತಿ ಆಗುತ್ತೆ. ಅದೇನಂತ ಹೇಳಪ್ಪ. ಹೇಳಕ್ ಬಾಯಿ ಬರ್ಬೇಕಲ್ಲ ಅವನಿಗೆ. ಹೇಳಿದ್ರೆ ಬಂಡವಾಳ ಎಲ್ಲ ಬಯಲಾಗ್ಬಿಡುತ್ತಲ್ಲ ಬಾವ. ಬಾವ, ಯಾರಾದ್ರೂ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಹೇಳ್ಕೊಳಕ್ ಇಷ್ಟಪಡ್ತಾರ ಅಲ್ವಾಳಿ ಮಯ್ಯ? ಅಬೇ, ಸುಮ್ಮನೆ ಕೂತಿದ್ಯಲ್ಲೋ? ಅವರೆಲ್ಲ ಕೇಳ್ತಾ ಇದ್ದಾರೆ, ಹೇಳು. ಏನ್ ಕೆಲಸ ಇತ್ತು ನಿಮ್ಮಿಬ್ಬರ ಮಧ್ಯೆ? ಏನ್ ನಡೀತಾ ಇದೆ? ಅಜ್ಜಿ, ಆ ಥರ ಎಲ್ಲ ಏನೂ ಇಲ್ಲ ಅಜ್ಜಿ, ಜಸ್ಟ್ ರಿಲ್ಯಾಕ್ಸ್. ಮತ್ತ್ಯಾಕಪ್ಪ ಸುಮ್ಮನಿದೆಯಾ? ಏನು ಇಲ್ಲಾಂದ್ರೆ ಹೇಳ್ಬಿಡ್ಬೋದಲ್ಲ, ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ಲ. ಯಾಕಿಷ್ಟು ಟೆನ್ಷನ್? ಯಾಕಿಷ್ಟು ಭಯ ಪಡ್ತಾ ಇದೆಯೇ? ಹ್ಞೂ ಅಕ್ಕ, ಈ ಫುಟೇಜು ಆಫೀಸಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಅಕ್ಕ. ನಾನು ನೋಡ್ಕೊಂಡು ಬಂದಿದ್ದೀನಿ ಈಗ ತಾನೇ. ಅಕ್ಕ, ಇನ್ಮೇಲೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಕ್ಕ. ನಾವ್ ಏನಕ್ಕ ಮಾಡೋದು? ಎಲ್ರ ಮುಂದೆ ಹೆಂಗಕ್ಕ ನಾವು ತಲೆ ಎತ್ಕೊಂಡು ಓಡಾಡೋದು? ಪರಿಮಳ, ಹಣ್ಣಿರೋ ಮರಕ್ಕೆನೆ ಎಲ್ರೂ ಕಲ್ಲು ಹೊಡೆಯೋದು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಫರ್ಗೆಟ್ ಇಟ್. ತಂಗ್ಯವ್ವ, ಇಷ್ಟೆಲ್ಲಾದ್ರೂ ನಿಂಗೇನು ಚಿಂತೆನೇ ಇಲ್ವಾ? ಇದು ದೊಡ್ಡ ವಿಷಯನೇ ಅಲ್ಲ ಅಂತೀಯ? ಅಪ್ಪ, ಯಾಕಪ್ಪ ಹೀಗ್ ಮಾಡ್ದೆ? ಬಾಬುಗ್ ನನ್ ಕಂಡ್ರೆ ಇಷ್ಟ ಇಲ್ಲ ಅಂದ್ರೂ
ಬಾವನ್ ಜೊತೆ ಯಾಕೆ ನನ್ನನ್ನು ಮದ್ವೆ ಮಾಡೋದಕ್ಕೆ ಹೊರಟಿದ್ಯಾ? ನನಗ್ ಹರ್ಟ್ ಆಗ್ಲಿ ಅಂತನ ಇನ್ಸಲ್ಟ್ ಆಗ್ಲಿ ಅಂತನ ಇದನ್ನೆಲ್ಲ ಸಹಿಸ್ಕೊಂಡು ಹೇಗಪ್ಪ ಇರ್ಲಿ ನಾನು? ಇದೆಲ್ಲ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಾನು ಎಷ್ಟು ಖುಷಿಯಾಗಿದ್ದೆ. ಇವಳು ಬಂದಿದ್ದು ನನ್ ಖುಷಿ ಎಲ್ಲ ಸತ್ತೋಯ್ತು. ಇವಾಗ ಉಳ್ದಿರೋದು ಬೇಜಾರ್ ಮಾತ್ರ. ಛೇ, ಅಕ್ಕನಿಂದಾನೆ ಈ ಮನೆ ನೆಮ್ಮದಿ ಎಲ್ಲ ಹಾಳಾಗ್ತಿದೆ. ಹಳೆಮಯ್ಯ ಏನು ಮಾತಾಡ್ತಾನೆ ಇಲ್ವಲ್ಲೋ? ಹಾಗಾದ್ರೆ ಅರ್ಥ ಏನು? ನಿನ್ನ ಮೇಲೆ ಬಂದಿರೋ ಆರೋಪ ನಿಜ ಅಂತ ನಾವು ಭಾವಿಸ್ಬೋದಾ?